ನಮಸ್ಕಾರ. ಇವತ್ತು ನಾವು ಕೇಳ ಹೊರಟಿರುವ ಕಥೆ ಇದೆಯಲ್ಲ, ಅದು ಸಾಮಾನ್ಯ ಕಥೆಯೇ ಅಲ್ಲ. ಇದೊಂದು ದೊಡ್ಡ ವಿರೋಧಾಭಾಸ. ಅಂದ್ರೆ, ಗುಲಾಮರಾಗಿ ಮಾರಾಟವಾದವರು ಮುಂದೆ ಹೋಗಿ ಇಡೀ ಸಾಮ್ರಾಜ್ಯವನ್ನೇ ಆಳಿದ ಸುಲ್ತಾನರಾದ ಕಥೆ. ಹೌದು, ಇದುವೇ ಮಮ್ಲುಕ್ ಅಂದ್ರೆ ಗುಲಾಮಿ ಸಂತತಿಯ ರೋಚಕ ಇತಿಹಾಸ. ಹಾಗಾದ್ರೆ ಎಲ್ಲರ ಮನಸ್ಸಲ್ಲೂ ಮೂಡುವ ಪ್ರಶ್ನೆ ಒಂದೇ: ಹೇಗೆ ಗುಲಾಮರಾಗಿದ್ದೋರು ಒಂದು ಸಾಮ್ರಾಜ್ಯವನ್ನೇ ಕಟ್ಟಿದ್ರು? ದೆಹಲಿಯ ಸಿಂಹಾಸನ ಏರಿ ಶತಮಾನಗಳ ಕಾಲ ನಿಲ್ಲುವಂತಹ ಒಂದು ಭದ್ರ ಬುನಾದಿಯನ್ನ ಹೇಗ್ ಹಾಕಿದ್ರು? ಸರಿ, ಬನ್ನಿ ಇದ್ರ ಹಿಂದಿನ ಕಥೆಯನ್ನ ಒಂದೊಂದಾಗಿ ಬಿಡಿಸಿ ನೋಡೋಣ. ಮೊದಲಿಗೆ ಮಮ್ಲುಕ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಇದು ಅರೇಬಿಕ್ ಪದ. ಇದರರ್ಥ ಖರೀದಿಸಿದ ಗುಲಾಮ. ಆದ್ರೆ ಇವರು ಸಾಮಾನ್ಯ ಗುಲಾಮರಲ್ಲ. ಇವರು ತಮ್ಮ ಯಜಮಾನರಿಗಾಗಿ ಯುದ್ಧ ಮತ್ತು ಆಡಳಿತದಲ್ಲಿ ಉನ್ನತ ಮಟ್ಟದ ತರಬೇತಿ ಪಡೆದ ವಿಶೇಷ ಸೈನಿಕರು. ಇದೊಂದು ಇಲೀಟ್ ವರ್ಗ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಇಂತಹ ಒಂದು ವರ್ಗ ಅಧಿಕಾರಕ್ಕೆ ಬರೋಕೆ ಕಾರಣವಾದ ಐತಿಹಾಸಿಕ ಪರಿಸ್ಥಿತಿ ಹೇಗಿತ್ತು? ಯಾವ ಸನ್ನಿವೇಶ ಇವರ ಏಳಿಗೆಗೆ ದಾರಿ ಮಾಡಿಕೊಡ್ತು? ನೋಡೋಣ ಬನ್ನಿ. ಕತೆ ಶುರುವಾಗೋದು 12ನೇ ಶತಮಾನದ ಕೊನೆಯಲ್ಲಿ. ಘೋರಿ ಸುಲ್ತಾನ್ ಮುಹಮ್ಮದ್ ಉತ್ತರ ಭಾರತದ ಬಹುತೇಕ ಭಾಗವನ್ನ ಗೆದ್ದಿರ್ತಾನೆ. ಆದ್ರೆ 1806ರಲ್ಲಿ ಅವನು ಇದ್ದಕ್ಕಿದ್ದಂತೆ ಸತ್ತೋಗ್ತಾನೆ. ಸಮಸ್ಯೆ ಏನಂದ್ರೆ, ಅವನಿಗೆ ಸರಿಯಾದ ಉತ್ತರಾಧಿಕಾರಿ ಇರ್ಲಿಲ್ಲ. ಇಡೀ ಉತ್ತರ ಭಾರತದಲ್ಲಿ ಒಂದು ದೊಡ್ಡ ಅಧಿಕಾರದ ಶೂನ್ಯ ನಿರ್ಮಾಣವಾಯಿತು. ಸರಿಯಾಗಿ ಇದೇ ಅವಕಾಶವನ್ನೇ ಮಮ್ಲುಕ್ಗಳು ಬಳಸ್ಕೊಂಡಿದ್ದು. ಇವರ ವ್ಯವಸ್ಥೆ ಇದೆಯಲ್ಲ, ಅದು ನಿಜಕ್ಕೂ ತುಂಬಾನೇ ಇಂಟ್ರೆಸ್ಟಿಂಗ್. ಯಾಕಂದ್ರೆ ಇವರು ಹುಟ್ಟಿನಿಂದ ರಾಜರಲ್ಲ, ಚಿಕ್ಕ ವಯಸ್ಸಲ್ಲೇ ಗುಲಾಮರಾಗಿ ಮಾರಾಟವಾದವರು. ಆದರೆ ತಮ್ಮ ಅದ್ಭುತ ಪ್ರತಿಭೆ, ನಿಷ್ಠೆ ಮತ್ತೆ ಯುದ್ಧ ಕೌಶಲ್ಯದಿಂದ ಒಂದೊಂದೇ ಮೆಟ್ಟಿಲು ಏರಿ ಬಂದವರು. ಇಲ್ಲಿ ಹುಟ್ಟಿಗಿಂತ ಯೋಗ್ಯತೆಗೆ ಬೆಲೆ ಜಾಸ್ತಿ. ಆ ಕಾಲದ ಭಾರತೀಯ ರಾಜಕೀಯದಲ್ಲಿ ಇದೊಂದು ಕಂಪ್ಲೀಟ್ ಹೊಸ ಪ್ರಯೋಗ ಆಗಿತ್ತು ಅಲ್ವಾ? ಸರಿ, ಈ ಇಡೀ ಸಂತತಿಯ ಕಥೆಯನ್ನ ಸರಳವಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು 4 ಪ್ರಮುಖ ವ್ಯಕ್ತಿಗಳ ಮೇಲೆ ಗಮನ ಇಡ್ಬೇಕು. ಇವರೇ ಈ ಸಂತತಿಯ 4 ಕಂಬಗಳು: ಕುತುಬುದ್ದೀನ್ ಐಬಕ್, ಇಲ್ತುಮಿಶ್, ರಜಿಯಾ ಸುಲ್ತಾನ ಮತ್ತು ಕೊನೆಗೆ ಬಲ್ಬನ್. ಇವರ ಕಥೆಯೇ ಈ ಸಂತತಿಯ 7 ಬೀಳುಗಳ ಕಥೆ. ಹಾಗಾದ್ರೆ ಮೊದಲು ಈ ಸಂತತಿಗೆ ಅಡಿಪಾಯ ಹಾಕಿದ ಕುತುಬ್ ಉದ್ದೀನ್ ಐಬಕ್ನಿಂದಾನೇ ಶುರು ಮಾಡೋಣ. ಐಬಕ್ ಮುಹಮ್ಮದ್ ಘೋರಿಯ ಅತ್ಯಂತ ನಂಬಿಕಸ್ಥ ಜನರಲ್. ಘೋರಿ ಸತ್ತ ಮೇಲೆ ಐಬಕ್ ತಾನೇ ದೆಹಲಿಯ ಮೊದಲ ಸ್ವತಂತ್ರ ಸುಲ್ತಾನ್ ಅಂತ ಘೋಷಿಸ್ಕೊಳ್ತಾನೆ. ದೆಹಲಿಯನ್ನ ರಾಜಧಾನಿ ಮಾಡ್ತಾನೆ. ಇವತ್ತಿಗೂ ನಾವು ನೋಡುವ ಪ್ರಸಿದ್ಧ ಕುತುಬ್ ಮಿನಾರ್ ಕಟ್ಟೋಕೆ ಶುರು ಮಾಡಿದ್ದೆ ಇವನು. ಅಷ್ಟೇ ಅಲ್ಲ, ಇವನು ಎಷ್ಟು ಉದಾರಿಯಾಗಿದ್ದ ಅಂದ್ರೆ ಜನ ಇವನನ್ನ ಲಾಖ್ ಬಕ್ಷ್ ಅಂದ್ರೆ ಲಕ್ಷಗಳನ್ನ ದಾನ ಮಾಡೋನು ಅಂತ ಕರೀತಿದ್ರು. ಆದ್ರೆ ವಿಧಿ ಬೇರೆ ಇತ್ತು. ಕೇವಲ 4 ವರ್ಷ ಆಳಿದ್ಮೇಲೆ ಪೋಲೋ ಆಡ್ಬೇಕಾದ್ರೆ ಕುದುರೆಯಿಂದ ಬಿದ್ದು ಸತ್ತೋಗ್ತಾನೆ. ಅಂದ್ರೆ ಅವನು ಫೌಂಡೇಶನ್ ಹಾಕಿದ, ಆದ್ರೆ ಅದ್ರ ಮೇಲೆ ಕಟ್ಟಡ ಕಟ್ಟೋಕೆ ಅವನಿಗೆ ಆಗ್ಲಿಲ್ಲ. ಐಬಕ್ ಅರ್ಧಕ್ಕೆ ಬಿಟ್ಟು ಹೋದ ಆ ಕೆಲಸವನ್ನ ಪೂರ್ತಿ ಮಾಡಿ ಈ ಸುಲ್ತಾನತ್ತಿಗೆ ಒಂದು ಗಟ್ಟಿ ಅಡಿಪಾಯ ಹಾಕಿದವನೇ ಇಲ್ತುಮಿಶ್. ಅದಕ್ಕೆ ಇತಿಹಾಸಕಾರರು ಇವನನ್ನ ಈ ಸಂತತಿಯ ನಿಜವಾದ ಸ್ಥಾಪಕ ಅಂತ ಕರೆಯೋದು. ಇಲ್ತುಮಿಶ್ನ ಸಾಧನೆಗಳು ಸಾಮಾನ್ಯವಾದದ್ದಲ್ಲ. ಅವನು ಸಾಮ್ರಾಜ್ಯದೊಳಗಿನ ಬಂಡಾಯಗಳನ್ನ ಹತ್ತಿಕ್ಕಿ ಪಂಜಾಬ್, ಬಂಗಾಳದಂತಹ ಪ್ರದೇಶಗಳನ್ನ ಗೆದ್ದು ಸಾಮ್ರಾಜ್ಯವನ್ನ ಗಟ್ಟಿ ಮಾಡ್ದ. ಅಷ್ಟೇ ಅಲ್ಲ, ಆ ಕಾಲದಲ್ಲಿ ಇಡೀ ಜಗತ್ತನ್ನೇ ಗಡಗಡ ನಡುಗಿಸ್ತಿದ್ದ ಚೆಂಗಿಸ್ ಖಾನ್ನ ಮಂಗೋಲ್ ಸೈನ್ಯ ಭಾರತದ ಗಡಿಯತ್ರ ಬಂದಿತ್ತು. ಆದ್ರೆ ಇಲ್ತುಮಿಶ್ ತನ್ನ ಬುದ್ಧಿವಂತಿಕೆಯಿಂದ, ರಾಜತಾಂತ್ರಿಕತೆಯಿಂದ ಆ ದೊಡ್ಡ ಅಪಾಯವನ್ನೇ ತಡೀತಾನೆ. ಇದರಿಂದ ಏನ್ ಗೊತ್ತಾಗತ್ತೆ ಅಂದ್ರೆ, ಇವನು ಬರೀ ಯೋಧನಾಗಿರ್ಲಿಲ್ಲ, ಒಬ್ಬ ಅದ್ಭುತ ಸ್ಟೇಟ್ಸ್ಮನ್ ಕೂಡ ಆಗಿದ್ದ. ಅವನು ಮಾಡಿದ ಮತ್ತೊಂದು ದೊಡ್ಡ ಕೆಲಸ ಅಂದ್ರೆ ಒಂದು ಹೊಸ ಕರೆನ್ಸಿ ಸಿಸ್ಟಮ್. ಅವನು ಪರಿಚಯಿಸಿದ ಬೆಳ್ಳಿಯ ಟಂಕ ಮತ್ತು ತಾಮ್ರದ ಜಿತಾಲ್ ನಾಣ್ಯಗಳು ಎಷ್ಟು ಪ್ರಭಾವಶಾಲಿಯಾಗಿದ್ವು ಅಂದ್ರೆ ಮುಂದಿನ 100 ವರ್ಷಗಳ ಕಾಲ ಭಾರತದ ಎಕಾನಮಿಯಲ್ಲಿ ಅವೇ ಚಲಾವಣೆಯಲ್ಲಿದ್ವು. ಇದು ಸುಮ್ನೆ ನಾಣ್ಯಗಳಲ್ಲ, ಇದು ಒಂದು ಸುಭದ್ರ, ಸಂಘಟಿತ ಆಡಳಿತದ ಚಿಹ್ನೆಯಾಗಿತ್ತು. ಸರಿ, ಈಗ ಈ ಸಂತತಿಯ ಇಬ್ಬರು ಅತ್ಯಂತ ವಿಭಿನ್ನ, ಒಬ್ಬರಿಗೊಬ್ಬರು ತದ್ವಿರುದ್ಧವಾದ ಆಡಳಿತಗಾರರ ಕಥೆ ಕೇಳೋಣ. ಒಬ್ಬಳು ರಾಣಿ, ಮತ್ತೊಬ್ಬ ಉಕ್ಕಿನ ಮನುಷ್ಯ. ರಜಿಯಾ ಸುಲ್ತಾನ ಮತ್ತು ಬಲ್ಬನ್. ಇಲ್ತುಮಿಶ್ ತನ್ನ ಗಂಡು ಮಕ್ಕಳ ಬದಲು ತನ್ನ ಮಗಳು ರಜಿಯಾಳನ್ನ ಉತ್ತರಾಧಿಕಾರಿಯಾಗಿ ನೇಮಿಸ್ತಾನೆ. ಯೋಚ್ನೆ ಮಾಡಿ, 800 ವರ್ಷಗಳ ಹಿಂದೆ ಇದೊಂದು ಎಷ್ಟು ಕ್ರಾಂತಿಕಾರಿ ನಿರ್ಧಾರವಾಗಿರಬೇಕಾ? ರಜಿಯಾ ಕೂಡ ಅಷ್ಟೇ ಧೈರ್ಯವಂತೆ. ಪರ್ದಾ ಪದ್ಧತಿಯನ್ನ ಬದಿಗೊತ್ತಿ ಗಂಡಸರ ಹಾಗೆ ಡ್ರೆಸ್ ಮಾಡ್ಕೊಂಡು ದರ್ಬಾರ್ನಲ್ಲಿ ಕೂತು ಆಡಳಿತ ನಡೆಸ್ತಿದ್ಲು. ಆದ್ರೆ ಅವಳ ಸಾಮರ್ಥ್ಯವನ್ನ, ಅವಳ ಧೈರ್ಯವನ್ನ ಆ ಕಾಲದ ಶ್ರೀಮಂತ ವರ್ಗಕ್ಕೆ ಸಹಿಸೋಕಾಗ್ಲಿಲ್ಲ. ಅವಳು ಹೆಣ್ಣು ಅನ್ನೋ ಒಂದೇ ಕಾರಣಕ್ಕೆ ಅವಳ ವಿರುದ್ಧ ಸಂಚು ಮಾಡಿ ಸಿಂಹಾಸನದಿಂದ ಇಳಿಸಿ ಕೊನೆಗೆ ಕೊಲೆ ಮಾಡ್ತಾರೆ.
ಇದು ಕಾಲಕ್ಕಿಂತ ಮುಂದಿದ್ದ ಒಬ್ಬ ನಾಯಕಿಯ ದುರಂತ ಅಂತ್ಯದ ಕಥೆ. ರಜಿಯಾಳ ನಂತರ ಅಧಿಕಾರಕ್ಕೆ ಬಂದವನೇ ಬಲ್ಬನ್. ಇವನು ರಜಿಯಾಳಿಗೆ ಕಂಪ್ಲೀಟ್ ಆಪೋಸಿಟ್. ಇವನ ಪಾಲಿಸಿ ಬ್ಲಡ್ ಅಂಡ್ ಐರನ್, ಅಂದ್ರೆ ರಕ್ತ ಮತ್ತು ಉಕ್ಕು. ಸಣ್ಣ ತಪ್ಪು ಮಾಡಿದ್ರೂ ಕ್ಷಮೆ ಇರ್ಲಿಲ್ಲ, ಶಿಕ್ಷೆ ಅಷ್ಟೇ. ಸುಲ್ತಾನ್ ಅಂದ್ರೆ ಸಾಮಾನ್ಯ ಮನುಷ್ಯನಲ್ಲ, ಅವನು ದೇವರ ನೆರಳು ಅಂತ ಘೋಷಿಸ್ಕೊಂಡ. ಅಷ್ಟೇ ಅಲ್ಲ, ರಜಿಯಾಳನ್ನ ಅಧಿಕಾರದಿಂದ ಕೆಳಗಿಳಿಸಿದ್ರಲ್ಲ, ಆ 40ರ ಗುಂಪು ಅನ್ನೋ ಶ್ರೀಮಂತರನ್ನ ಒಬ್ಬೊಬ್ಬರನ್ನಾಗಿ ಮುಗಿಸ್ಬಿಟ್ಟ. ಅವನಿಗೆ ಬೇಕಾಗಿದ್ದು ಒಂದೇ, ಭಯ. ಭಯದ ಮೂಲಕವೇ ಶಿಸ್ತು ತಂದು ಸಾಮ್ರಾಜ್ಯದ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸಿದ್ದು. ಸರಿ, ಈ ಸುಲ್ತಾನರು ಆಯ್ತು, ಆದ್ರೆ ಇವರು ಕಟ್ಟಿದ ಈ ಸಾಮ್ರಾಜ್ಯದ ಆಡಳಿತ ನಡೀತಿದ್ದು ಹೇಗೆ, ಯಾವ ಸಿಸ್ಟಮ್ ಇತ್ತು, ಅದನ್ನ ಸ್ವಲ್ಪ ನೋಡೋಣ. ಅವರ ಅಡ್ಮಿನಿಸ್ಟ್ರೇಷನ್ ಬ್ಯಾಕ್ಬೋನ್ ಅಂದ್ರೆ ಇಕ್ತಾ ಸಿಸ್ಟಮ್. ಇದು ಹೇಗೆ ಕೆಲಸ ಮಾಡ್ತಿತ್ತು ಅಂದ್ರೆ, ನೋಡಿ, ಸುಲ್ತಾನ ತನ್ನ ಸೇನಾಧಿಕಾರಿಗಳಿಗೆ ಸಂಬಳ ಕೊಡೋ ಬದಲು ಒಂದು ಜಾಗ ಕೊಟ್ಟಿದ್ದ. ಆ ಜಾಗದಿಂದ ಬರುವ ತೆರಿಗೆಯನ್ನ ಕಲೆಕ್ಟ್ ಮಾಡೋ ಅಧಿಕಾರ ಆ ಅಧಿಕಾರಿಗೆ ಇರ್ತಿತ್ತು. ಅದರಿಂದ ಬಂದ ಹಣದಲ್ಲಿ ಅವನು ತನಗೂ ಇಟ್ಕೊಂಡು ಸುಲ್ತಾನನಿಗೆ ಬೇಕಾದಾಗ ಒಂದು ಸೈನ್ಯವನ್ನ ಮೇಂಟೈನ್ ಮಾಡ್ಬೇಕಿತ್ತು. ಎಂತಹ ಬುದ್ಧಿವಂತಿಕೆಯ ವ್ಯವಸ್ಥೆ ಅಲ್ವಾ! ಆಡಳಿತ, ಸೈನ್ಯ, ತೆರಿಗೆ ಎಲ್ಲವೂ ಒಂದಕ್ಕೊಂದು ಲಿಂಕ್ ಆಗಿತ್ತು. ಈ ಇಕ್ತಾ ಸಿಸ್ಟಮ್ ಜೊತೆಗೆ ಬೇರೆ ಏನೇನಿತ್ತು? ಅವರತ್ರ ಒಂದು ದೊಡ್ಡ ಪರ್ಮನೆಂಟ್ ಆರ್ಮಿ ಇತ್ತು, ಜಸ್ಟಿಸ್ ಸಿಸ್ಟಮ್ ಶರಿಯಾ ಕಾನೂನಿನ ಮೇಲೆ ನಡೀತಿತ್ತು, ಮತ್ತು ಸುಲ್ತಾನ್ನೇ ಫೈನಲ್ ಜಡ್ಜ್. ಕೋರ್ಟ್ನ ಅಧಿಕೃತ ಭಾಷೆ ಪರ್ಷಿಯನ್ ಆಗಿತ್ತು. ಇನ್ನು ಹಿಂದೂಗಳ ವಿಚಾರಕ್ಕೆ ಬಂದ್ರೆ ಅವ್ರ ಮೇಲೆ ಜಿಜಿಯಾ ಅನ್ನೋ ತೆರಿಗೆ ಇತ್ತು. ಆದ್ರೆ ತಮ್ಮ ಧರ್ಮವನ್ನ ಪಾಲಿಸೋಕೆ ಅವ್ರಿಗೆ ಸೀಮಿತವಾದ ಸ್ವಾತಂತ್ರ್ಯವನ್ನು ಕೊಟ್ಟಿದ್ರು. ಪ್ರತಿಯೊಂದು ಸಾಮ್ರಾಜ್ಯಕ್ಕೂ ಒಂದು ಅಂತ್ಯ ಇದ್ದೇ ಇರುತ್ತೆ. ಹಾಗೆಯೇ ಮಮ್ಲುಕ್ ಸಂತತಿ ಕೂಡ ತನ್ನ ಅಂತ್ಯವನ್ನ ಕಂಡಿತು. ಹಾಗಾದ್ರೆ ಇವರು ಇತಿಹಾಸದಲ್ಲಿ ಬಿಟ್ಟು ಹೋದ ಕೊಡುಗೆ ಏನು, ಇವರ ಲೆಗಸಿ ಏನು? ಬಲ್ಬನ್ ಇದ್ದಷ್ಟು ದಿನ ಅವನ ಉಕ್ಕಿನ ಮುಷ್ಟಿ ಎಲ್ಲರ್ನೂ ಕಂಟ್ರೋಲ್ನಲ್ಲಿಟ್ಟಿತ್ತು. ಆದ್ರೆ ಅವನು ಸತ್ತ ಮೇಲೆ ಬಂದ ಉತ್ತರಾಧಿಕಾರಿಗಳು ತುಂಬಾ ವೀಕ್ ಆಗಿದ್ರು, ಮತ್ತೆ ಆ ಶ್ರೀಮಂತರು ತಲೆ ಎತ್ತಿದ್ರು, ಬಂಡಾಯ ಶುರು ಮಾಡಿದ್ರು. ಬಲ್ಬನ್ ಸತ್ತ ಕೇವಲ 3 ವರ್ಷಗಳಲ್ಲಿ, ಅಂದ್ರೆ 1890ರಲ್ಲಿ ಈ ಸಂತತಿ ಕೊನೆಗೊಂಡು ಖಿಲ್ಜಿ ಸಂತತಿ ಅಧಿಕಾರಕ್ಕೆ ಬಂತು. ಹಾಗಾದ್ರೆ ಕೇವಲ 84 ವರ್ಷ ಆಳಿದ್ರೂ ಮಮ್ಲುಗ್ಳ ಸಾಧನೆಯೇನು? ಯಾಕೆ ಇವರು ಮುಖ್ಯರಾಗ್ತಾರೆ? ಯಾಕಂದ್ರೆ ದೇಲಿ ಸುಲ್ತಾನತ್ತಿಗೆ ನಿಜವಾದ ಫೌಂಡೇಶನ್ ಹಾಕಿದ್ದೇ ಇವರು. ಇವರು ತಂದ ಆ ಕೇಂದ್ರೀಕೃತ ಆಡಳಿತ, ಆ ಇಕ್ತಾ ಸಿಸ್ಟಮ್ ಮುಂದಿನ 100 ವರ್ಷಗಳ ಕಾಲ ಬಂದ ಬೇರೆ ರಾಜವಂಶಗಳಿಗೆ ಒಂದು ಮಾಡೆಲ್ ಆಯಿತು. ಅಷ್ಟೇ ಅಲ್ಲ, ಒಂದು ಹೊಸ ಇಂಡೋ ಇಸ್ಲಾಮಿಕ್ ಸಂಸ್ಕೃತಿ, ಆರ್ಕಿಟೆಕ್ಚರ್ ಹುಟ್ಟಿದ್ದು ಇವರ ಕಾಲದಲ್ಲೇ. ರಜಿಯಾ ಸುಲ್ತಾನಾಳ ಕಥೆಯಂತೂ ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿದಿದೆ. ಕೊನೆಯದಾಗಿ ಈ ಒಂದು ವಾಕ್ಯ ಇವರ ಇಡೀ ಕಥೆಯ ಸಾರಾಂಶವನ್ನ ಹೇಳುತ್ತೆ. ಗುಲಾಮಿ ಸಂತತಿಯು ಮಿಲಿಟರಿ ಗುಲಾಮಿಗಿರಿಯನ್ನು ಸಾರ್ವಭೌಮ ಅಧಿಕಾರವಾಗಿ ಪರಿವರ್ತಿಸಿತು ಮತ್ತು ಮಧ್ಯಕಾಲೀನ ಭಾರತೀಯ ರಾಜಕೀಯಕ್ಕೆ ಅಡಿಪಾಯ ಹಾಕಿತು. ಯೋಚಿಸಿ, ಗುಲಾಮರಾಗಿ ಜೀವನ ಶುರು ಮಾಡಿದವರು ತಮ್ಮ ಸ್ವಂತ ಸಾಮರ್ಥ್ಯದಿಂದ ಒಂದು ಸಾಮ್ರಾಜ್ಯವನ್ನೇ ಸೃಷ್ಟಿಸಿ ಮಧ್ಯಕಾಲೀನ ಭಾರತದ ಇತಿಹಾಸದ ದಿಕ್ಕನ್ನೇ ಬದಲಾಯಿಸಿದ್ರು. ಇವರ ಕಥೆ ಹುಟ್ಟಿಗಿಂತ ಯೋಗ್ಯತೆ ದೊಡ್ಡದು ಅನ್ನೋದಕ್ಕೆ ಒಂದು ದೊಡ್ಡ ಸಾಕ್ಷಿ ಅಲ್ವಾ? ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ. ಹೌದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.